ಸಿದ್ಧಾಂತ ಇಲ್ಲದ ಪಕ್ಷ ಅದು ಸಿದ್ಧಾಂತ ಏನು ಗೊತ್ತಾ, ಬರೀ ಲೂಟಿ ಹೊಡಿಬೇಕು. ಇವ್ರಿಗೆ ಏನನ್ನ ಒಂದು ನೀವು ಅಧಿಕಾರ ಕೊಟ್ಬಿಟ್ರ ಚೈನಾದವರು ಬಂದು ಆಳ್ತಾರೆ, ಒಂದು ಕಡೆ ಪಾಕಿಸ್ತಾನವ್ರು ಬಂದು ಆಳ್ತಾರೆ. ನಮ್ಮ ದೇಶದಲ್ಲಿ ಯಾವತ್ತು ನೋಡಿ ಇವರಿದ್ರೆ ಜನಗಳು ಸಾಯಿಸ್ತಾ ಹೋಗ್ತಾರೆ ವಿನಾ ಜನಗಳು ಕಷ್ಟ ಸುಖಗಳು ನೋಡೋದಿಲ್ಲ. ನಿಮ್ಮ ಅಭಿವೃದ್ಧಿ ಯಾವುದು ಎಲ್ಲ ಟೋಟಲ್ 0. ದೇಶಕ್ಕೆ ನಿಮ್ಮ ಕೊಡುಗೆ ಏನೂ ಇಲ್ಲ ಸ್ವಾಮಿ. ಕರ್ನಾಟಕ ಜನಗಳ ಅನುಕೂಲ ಮುಖ್ಯ ಅಲ್ಲ ಅವ್ರಿಗೆ, ಆ ರಾಜ್ಯದ ಜನಗಳ ಅನುಕೂಲ ಮುಖ್ಯ ಅವ್ರಿಗೆ. ಯಾಕಂದರೆ ಅಲ್ಲಿ ಲೂಟಿ ಹೊಡಿಬೇಕು, ಕೋಟಿಗಟ್ಟಲೆ ಲೂಟಿ ಹೊಡಿಬೇಕು ಅನ್ನೋ ಒಂದು ಉದ್ದೇಶ ಅಷ್ಟೇ ಇವರಿಗೆ. ಇಲ್ಲಿ ಜನ ಏನಾಗಿದ್ರೂ ಪರವಾಗಿಲ್ಲ, ಅವ್ರಿಗೆ ಚಿಂತೆ ಇಲ್ಲ. ಕರ್ನಾಟಕ ಮುಖ್ಯಮಂತ್ರಿನ ಇಲ್ಲ ತೆಲಂಗಾಣಕ್ಕೂ ಮುಖ್ಯಮಂತ್ರಿ ನೀನು. ಈಗ KSRTC ಆಗಲಿ BMTC ಡ್ರೈವರ್ಗಳಿಗೆ ಕಂಡಕ್ಟರ್ಗಳಿಗೆ ಸಂಬಳ ಕೊಡೋಕ್ಕೆ ದುಡ್ಡಿಲ್ಲ ಅವ್ರ ಹತ್ರ. ಆ ದುಡ್ಡೆಲ್ಲ ಲೂಟಿ ಮಾಡಿಬಿಟ್ಟಿದ್ದಾರೆ. ಆ ಶಕ್ತಿ ಯೋಜನೆ ಇಟ್ಕೊಂಡು ಸೋನಿಯಾ ಗಾಂಧಿ ಮನೆಯಲ್ಲಿ ಇಟ್ಬಿಟ್ಟು ಬಂದುಬಿಡಪ್ಪ ಅಂತ ಹೇಳ್ತಾ ಇದ್ದೀನಿ ನಾನು. ನಿಮ್ಮ ಶಕ್ತಿ ಯೋಜನೆ ನಮ್ಮ ಕರ್ನಾಟಕ ಬೇಕಾಗಿಲ್ಲ. ಶಕ್ತಿ ಇದು ಖಾಲಿ ಆಗಿದೆ ಅಂದರೆ ಎಲ್ಲದು ಲೂಟಿ ಮಾಡಿಕೊಂಡು ನೆಕ್ಸ್ಟ್ MP ಎಲೆಕ್ಷನ್ ಖರ್ಚು ಮಾಡೋಕ್ಕೆ ಎಲ್ಲ ಒಂದು ಕಡೆ ಬಚ್ಚಿಡ್ತಾ ಇದ್ದಾರೆ ಅವರು. ಅಷ್ಟೇ ಇದು ಮಾಡ್ತಾ ಇರೋದು. ತೆಲಂಗಾಣಕ್ಕೆ ಹೋಗಿ 2,000 ಕೋಟಿ ಇಲ್ಲಿಂದ ಖರ್ಚು ಮಾಡಿದಲ್ಪ, ಅದೇ ಬರ ದುಡ್ಡು ಇಲ್ಲಿ ಹಾಕಿದರೆ ಜನ ಸಂತೋಷ ಪಡ್ತಾ ಇದ್ದಲ್ವ. ಒಳ್ಳೆ ಸರ್ಕಾರಪ್ಪ, ನಾವು ನುಡಿದಂತೆ ನಡೆದಿಯಪ್ಪ ಅಂತ ಹೇಳ್ಕೊತಾ ಇದ್ರಲ್ಲ ನಿನಗೆ. ಸಾವರ್ಕರ್ ಒಂದು ಮಹಾನ್ ಹೋರಾಟಗಾರ. ಅವರ ದೇಶಕ್ಕೆ ಏನು ಕೊಡುಗೆ ಕೊಟ್ಟಿದ್ದಾರೆ ಅದು ನೆನೆಸ್ಕೊಳ್ಳಿ, ಫಸ್ಟ್ ತಿಳ್ಕೊಳ್ಳಿ. ಅವ್ರ ಹಿಸ್ಟ್ರಿ ತಿಳ್ಕೊಳ್ಳಿ. ಕಾಂಗ್ರೆಸ್ನವರು ಇವರು ಬರೀ ಆಸೆಗಳು ತೋರಿಸ್ಬಿಟ್ಟು ಅಧಿಕಾರ ಬಂದಿದ್ದಾರೆ. ಮೈಸೂರು ಏರ್ಪೋರ್ಟ್ಗೆ ಟಿಪ್ಪು ಹೆಸರಿಡಬೇಕು ಅನ್ನೋ ಒಂದು ಪ್ರಸ್ತಾವನೆ ಬಂದಿದೆ. ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಸರ್? ನೋಡಿ, ಕರ್ನಾಟಕ ಈಗಿನ ಬಂದಿರೋ ಕರ್ನಾಟಕ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಏನು ಮಾಡ್ತಾ ಇದೆ ಅಂದರೆ ಮುಸ್ಲಿಂ ಅವರಿಗೆ ದಾರಿ ತಪ್ಪಿಸ್ತಾ ಇದೆ. ಯಾಕಂದರೆ ಅವರು ಓಲೈಕೆ ಮಾಡಿ ಬರೋ MP ಎಲೆಕ್ಷನಲ್ಲಿ ಅವ್ರದ್ದು ಮ್ಯಾಕ್ಸಿಮಮ್ ಅವ್ರು ಒಂದು ಹೊಡೆದ್ರೆ ತಗೋಬೇಕಂತ ಅನ್ನೋ ಉದ್ದೇಶಕ್ಕೆ ಪೂರಕವಾಗಿ ಇದು ಒಂದು ಅವರಿಗೆ ಆಸೆ ತೋರಿಸ್ತಾ ಇದ್ದಾರೆ. ಇಡೀ ಮೈಸೂರಿನಲ್ಲಿ ಏರ್ಪೋರ್ಟ್ ಐತಲ್ಲ, ಟಿಪ್ಪು ಹೆಸರು ಇಟ್ಬಿಟ್ರೆ ಇಡೀ ಭಾರತ ದೇಶದಲ್ಲೇ ಮುಸ್ಲಿಮರ ನಮ್ಮ ಓಟ್ ಹಾಕ್ತಾರೆ ಅನ್ನೋ ಉದ್ದೇಶಕ್ಕೋಸ್ಕರ ಎಲ್ಲರೂ ಹಿಂದೂಗಳಿಗೆ ಎಲ್ಲರಿಗೂ ದಾರಿ ತಪ್ಪಿಸ್ತಾ ಇದ್ದಾರೆ. ಇದು ಯಾವತ್ತೂ ಪ್ರಯೋಜನ ಆಗೋದಿಲ್ಲ. ಟಿಪ್ಪು ಸುಲ್ತಾನ್ ಹೆಸರು ಇಡೋಕ್ಕೂ ಆಗೋದಿಲ್ಲ. ಇದು ಬರೀ ನಾಮಕೆ ವಾಸ್ತಿ ಪ್ರಸ್ತಾಪನೆ ಮಾಡ್ತಾ ಇದ್ದಾರೆ ವಿನಾ ಇದರಿಂದ ಏನು ಲಾಭ ಇಲ್ಲ. ಅಲ್ಲ, ಕಾಂಗ್ರೆಸ್ ಅವ್ರಿಗೆ ಇತಿಹಾಸ ಗೊತ್ತಿಲ್ಲ ಅಂತೀರಾ? ಸಾವಿರಾರು ಹಿಂದೂಗಳನ್ನು ಕೊಲೆ ಮಾಡಿದ ಟಿಪ್ಪು ಸುಲ್ತಾನ್ ಮತಾಂಧ ಅವನು. ಅಂಥವನ್ನ ಹೆಸರಿಡೋದ್ರಲ್ಲಿ ಅರ್ಥ ಏನಿಲ್ಲ. ಮತ್ತು ಸಾವರ್ಕರ್ ಅಂತ ದೇಶಭಕ್ತರ ಫೋಟೋನ ಸುವರ್ಣಸೌಧದಿಂದ ಕಿತ್ತಾಕಿ ಸರ್ಕಾರದ ದುಡ್ಡಲ್ಲಿ ಟಿಪ್ಪು ಜಯಂತಿ ಮಾಡೋದು, ಸರ್ಕಾರದ ಆಸ್ತಿಗಳಿಗೆ ಟಿಪ್ಪು ಹೆಸರಿಡೋದು, ಬೇಕಾದರೆ ಅವ್ರ ಮಕ್ಕಳಿಗೆ ಟಿಪ್ಪು ಹೆಸರಿಡ್ಬೋದಲ್ಲ. ನೋಡಿ, ಸಾವರ್ಕರ್ ಒಂದು ಮಹಾನ್ ಹೋರಾಟಗಾರ. ಅವರ ದೇಶಕ್ಕೆ ಏನು ಕೊಡುಗೆ ಕೊಟ್ಟಿದ್ದಾರೆ ಅದು ನೆನೆಸ್ಕೊಳ್ಳಿ, ಫಸ್ಟ್ ತಿಳ್ಕೊಳ್ಳಿ. ಅವ್ರ ಹಿಸ್ಟ್ರಿ ತಿಳ್ಕೊಳ್ಳಿ. ಕಾಂಗ್ರೆಸ್ನವರು ಇವರು ಬರೀ ಆಸೆಗಳು ತೋರಿಸ್ಬಿಟ್ಟು ಆಸೆಗಳು ತೋರಿಸೋ ಅಧಿಕಾರ ಬಂದಿದ್ದಾರೆ. ಅವ್ರು ಯಾರು ನೈತೆ ಯಾರು ಓಟ್ ಹಾಕೋದಿಲ್ಲ. ಈಗ ಇರೋದು ಕೂಡ ಏನು ಬೇಗ ಬಿಟ್ಟು ಅವರು ಇರೋದಲ್ಲಿ ಅಧಿಕಾರ ದುರುಪಡ್ಕೊಂಡು ಬರೀತಾರೆ ಅವರು. ಆದರೆ ಸಾವರ್ಕರ್ದು ಫೋಟೋ ಎಲ್ಲಿನೂ ತೆಗಿಯೋಕೆ ಆಗೋದಿಲ್ಲ. ತೆಗೆದೇ ದೊಡ್ಡ ಹೋರಾಟ ನಡೆದೋಗ್ಬಿಡ್ತದೆ. ಎಲ್ಲಿ ಇಡೀ ಇಂಡಿಯಾದಲ್ಲಿ ದೊಡ್ಡ ಹೋರಾಟ ನಡೆದೋಗ್ಬಿಡ್ತದೆ. ಅದು ಯಾರು ಹೊಣೆಗಾರ ಅಂದರೆ ಇವ್ರು ಕಾಂಗ್ರೆಸ್ನವರೇ. ಅದಕ್ಕಿಂತ ಅವ್ರ ಫೋಟೋ ತೆಗಿಯೋಕ್ಕೂ ಆಗೋದಿಲ್ಲ. ಅದೇ ಸಾವರ್ಕರ್ ಬಗ್ಗೆ ಮಹಾರಾಷ್ಟ್ರದಲ್ಲಿ ಇಷ್ಟು ಕಠಿಣವಾಗಿ ಮಾತಾಡಲ್ಲ. ಯಾಕೆಂದರೆ ಸಾವರ್ಕರ್ ಮಹಾರಾಷ್ಟ್ರದವರು, ಅಲ್ಲಿ ನೆಕ್ಸ್ಟ್ ಕಾಂಗ್ರೆಸ್ಗೆ ಓಟ್ಸ್ಬೇಕು ಅಂತ ಸಾವರ್ಕರ್ ಬಗ್ಗೆ ಮಹಾರಾಷ್ಟ್ರದಲ್ಲಿ ಮಾತಾಡಲ್ಲ, ಕರ್ನಾಟಕದಲ್ಲಿ ಕಾಂಗ್ರೆಸ್ ಅವ್ರು ಮಾತಾಡ್ತಾರೆ. ಈ ದ್ವಂದ್ವ ನೀತಿ ಯಾಕೆ ಅಂದರೆ ಅಲ್ಲೊಂಥರ ಇಲ್ಲೊಂಥರ ಎರಡು ತಲೆ ನಾಗರಾವ್ಗಳ ಥರ ಯಾಕಾಡೋದು ಅಂತ? ಅವ್ರದ್ದು ಯಾವಾಗೂ ಸಿದ್ಧಾಂತ ಇಲ್ಲದ ಪಕ್ಷ ಅದು ಸಿದ್ಧಾಂತ ಏನು ಗೊತ್ತಾ, ಬರೀ ಲೂಟಿ ಹೊಡಿಬೇಕು. ಒಂದು, ಜನಗಳ ದಾರಿ ತಪ್ಪಿಸಬೇಕು. ಎರಡನೇದು. ಮೂರನೇದು, ಅವರು ಹಿಂದೂಗಳನ್ನು ಸಾಯಿಸಿಬಿಟ್ಟು ಅವರು ಮುಸ್ಲಿಂ ಮಾನವ ಕನ್ಫರೆನ್ಸ್ ಮುಂದೆ ತಂದುಬಿಟ್ಟು ಯಾವ ದೇಶ ಆಳ್ತಾರೋ ಗೊತ್ತಿಲ್ಲ. ಇಲ್ಲಾಂದ್ರೆ ಚೈನಾ ಹ್ಯಾಂಡ್ ಓವರ್ ಮಾಡಿಬಿಡ್ತಾರೋ, ಇಲ್ಲ ಪಾಕಿಸ್ತಾನ ಹ್ಯಾಂಡ್ ಓವರ್ ಮಾಡ್ತಾರೋ ಗೊತ್ತಿಲ್ಲ ಅವರು. ಅದಕ್ಕೋಸ್ಕರ ಅವರ ಸಿದ್ಧಾಂತಗಳು ಯಾರು ಹಿಂದೂ ಜನ ಒಪ್ಪೋದಿಲ್ಲ. ಅಲ್ಲಿ ಒಂದು ಇಲ್ಲಿ ಒಂದು ಹೇಳ್ಕೊಂಡು ಹೋಗ್ತಾರೆ. ದ್ವಂದ್ವ ನೀತಿ ಇರ್ತಾರಲ್ಲ, ಅವ್ರಿಗೆ ಯಾವುದು ಸಿದ್ಧಾಂತಗಳ ನೀತಿಗಳ ಯಾವುದಿಲ್ಲ. ಅವ್ರು ಒಂದೇ ಲೂಟಿ ಹೊಡೆಯೋದು ಸಿದ್ಧಾಂತ ಇರೋದು ಅಷ್ಟೇ. ಅವ್ರು ಲೂಟಿ ಹೊಡೆಯೋ ಸಿದ್ಧಾಂತ ಒಂದೇ ಅವ್ರಿಗೆ ಇರೋದು. ಅದು ಬಿಟ್ಟರೆ ಯಾವ ಸಿದ್ಧಾಂತ ಇಲ್ಲ ಅವ್ರಿಗೆ. ಸುಮ್ಮನೆ ಅವರು ಏನಂದರೆ ಏನು ಮಾಡೋದು, ಮೀನು ಹೋಗಿ ನೀರಿನಲ್ಲಿ ಕೂತ್ಕೊಂಡ್ಬಿಟ್ರೆ ಎಲ್ಲ ಅಧಿಕಾರವನ್ನು ಅನುಭವಿಸ್ಬೋದು. ಆ ಮೀನು ಹೊರಗಡೆ ಬಂದರೆ ಮಿಲ್ಲ ಅನ್ನಿಸ್ತದೆ. ಅದಕ್ಕಿಂತ ಯೋಜನೆ ಹೇಳಿಬಿಟ್ಟು ಅಧಿಕಾರಲ್ಲಿ ಇಟ್ಕೊಂಡು ಆ ಅಧಿಕಾರ ಅನುಭವಿಸ್ತಾ ಇದ್ದಾರೆ ಅಷ್ಟೇ. ಅವರ ಯಾವ ಅಧಿಕಾರ ಯಾವ ಜನಗಳಿಗೆ ಯಾವ ಥರ ಅಡ್ಮಿನಿಸ್ಟ್ರೇಷನ್ ಕೊಡೋದು ಬೇಕಾಗಿಲ್ಲ. ಅವ್ರದ್ದು ಅಡ್ಮಿನಿಸ್ಟ್ರೇಷನ್ನೇ ಬೇಕಾ, ಅವ್ರ ಅಧಿಕಾರ ಬೇಡ, ಅವ್ರು ಎಲ್ಲಿ ಯಾವ ರಾಜ್ಯ ಇಲ್ಲ ಬರೋದು ಬೇಡ ಅವರು. ಆಯಿತಾ? ಅವು ಎಲ್ಲೋ ಒಂದು ಕಡೆ ಏನೂ ಇಲ್ಲ, ಬೇಕಾಬಿಟ್ಟಿ ಆಗೋ ಒಂದು ಅದೇನು ಹೇಳ್ತಿರಲ್ಲ ನಾವು, ಇವರು ಯಾವುದಕ್ಕೂ ಲಾಯ್ಕಿಲ್ಲದ ಪಕ್ಷ ಅಂತ ಹೇಳ್ಕೊಂಡು ಕೂತ್ಕೋಬೇಕಷ್ಟೇ.
ಇವಾಗ ನೆಕ್ಸ್ಟ್ ಕೇಂದ್ರ ಚುನಾವಣೆ ಬರ್ತಾ ಇದೆ. ಹೌದು. ಸೊ ಇದ್ರ ಬಗ್ಗೆ ಕಾಂಗ್ರೆಸ್ನವರು ಬಹಳಷ್ಟು ಕುತಂತ್ರಗಳು ನಡೆಸ್ತಾ ಇದ್ದಾರೆ. ಅಂದರೆ ಈಗ ಅವರ MP ಒಬ್ಬ ಒಡಿಸ್ಸಾದಲ್ಲಿ 300 ಕೋಟಿ ಸಿಕ್ಕಿತ್ತು. ಆ ನ್ಯೂಸ್ನ ಡೈವರ್ಟ್ ಮಾಡೋದಕ್ಕೆ ಪಾರ್ಲಿಮೆಂಟಲ್ಲಿ ಬಾಂಬ್ ಅಟ್ಯಾಕ್ ಆಯಿತು ಅನ್ನೋ ಒಂದು ಇದಿದೆ. ಅದ್ರ ಬಗ್ಗೆ ಇದು ನೋಡಿ ಮೊನ್ನೆ ರೀಸೆಂಟ್ 13ನೇ ತಾರೀಕು ನಡೆದು ಬಾಂಬ್ ಅಟ್ಯಾಕ್ ಆಯ್ತಲ್ಲ, ಇದು ಪಾರ್ಲಿಮೆಂಟಲ್ಲಿ ಕಲ್ಪಟಾಕಿ ಕಲರ್ ಇದು ಹಿಂದೆ ಇರೋದು ಕಾಂಗ್ರೆಸ್ನವರೇ. ಅದು ಬಿಟ್ಟರೆ ಬೇರೆ ಯಾರೂ ಇಲ್ಲ. ಈ ಕೆಲಸ ಮಾಡೋರಲ್ಲ ಅವರು ಸಪೋರ್ಟಿಂಗ್ ಇಂಡಿಯಾ ಪಾರ್ಟಿ ಅಂತ INDI ಪಾರ್ಟಿಗಳು ಇವರೆಲ್ಲರೂ ಇವರಿಗೆ ಕುಮ್ಮತ್ತು ಕೊಟ್ಕೊಂಡು ಈ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ವಿನಾ ಇವರಿಗೆ ಯಾವ ದೇಶ ಆಳೋಕ್ಕೂ ನೈತಿಕ ಭಾವನೆ ಇಲ್ಲ, ಅವ್ರಿಗೆ ನೈತಿಕತೆಯೇ ಇಲ್ಲ. ಅದರಿಂದ ದಯವಿಟ್ಟು ಮಹಾಜನಗಳ ನಿಮಗೆಲ್ಲ ಒಂದು ಗಂಟೆ ಇವ್ರಿಗೆ ಏನನ್ನ ಒಂದು ನೀವು ಅಧಿಕಾರ ಕೊಟ್ಬಿಟ್ರಾ ನಮ್ಮ ದೇಶ ಏನಾಗಿರುತ್ತಾ ಚೈನಾದವರು ಬಂದು ಆಳ್ತಾರೆ, ಒಂದು ಕಡೆ ಪಾಕಿಸ್ತಾನವ್ರು ಬಂದು ಆಳ್ತಾರೆ. ನಮ್ಮ ದೇಶದಲ್ಲಿ ಯಾವತ್ತೂ ನೋಡಿ ಇವರಿದ್ರೆ ಜನಗಳು ಸಾಯಿಸ್ತಾ ಹೋಗ್ತಾರೆ ವಿನಾ ಜನಗಳು ಕಷ್ಟ ಸುಖಗಳು ನೋಡೋದಿಲ್ಲ. ಇವತ್ತು ಕೋಲಾರದಲ್ಲಿ ಏನಾಗಿದೆ ನಿಮ್ಗೆ ಗೊತ್ತಾಗ್ತಾ ನೋಡ್ತಾ ಇದ್ದಾರೆ. ಇವು ಸರ್ಕಾರನೇ ಇದೆ, ಚಿಕ್ಕ ಮಕ್ಕಳಿಗೆ ತಗೊಂಡೋಗಿ ಗುಂಡಿಗಳಿಗೆ ಕ್ಲೀನ್ ಮಾಡಿಕೊಂಡು ಇವರು ಕಳ್ಕೊಂಡ್ರೆ ಅವ್ರಿಗೆ ಎಜುಕೇಷನ್ ಕೊಡ್ತಾರೆ. ಏನು ಕೊಡ್ತಾರೆ ಇವರು? ಗುಂಡಿಗಳು ತೋಡ್ಕೊಳಕ್ಕೆ ಅವರು ಹಾಸ್ಟೆಲ್ ಇಟ್ಕೊಂಡಿರೋದು ಇಲ್ಲ, ಎಜುಕೇಷನ್ ಕೊಡೋಕೆ ಇಟ್ಕೊಂಡಿರೋದು ನೀವು ಹೇಳಿ. ಜನಗಳಿಗೆ ತಿಳಿಸ್ಬೇಕು ನೀವು ಕರೆಕ್ಟಾಗಿ ನಿಮ್ಮದು ಏನು ಮೆಸೇಜ್ ಬರಬೇಕು ಜನಗಳಿಗೆ. ನಿಮ್ಮ ಸರ್ಕಾರ ಯಾವ ಮಟ್ಟಿಗೆ ಜನಗಳಿಗೆ ಅನುಕೂಲ ಮಾಡಿಕೊಡ್ತಾ ಇದ್ದಾರೆ ಅನ್ನೋ ಬಗ್ಗೆ ಅವ್ರು ಜನ ತಿಳ್ಕೊ. ಏನಂటే ನಿಮ್ಮ ಅಭಿವೃದ್ಧಿ ಯಾವುದು ಎಲ್ಲ ಟೋಟಲ್ 0. ದೇಶಕ್ಕೆ ನಿಮ್ಮ ಕೊಡುಗೆ ಏನೂ ಇಲ್ಲ ಸ್ವಾಮಿ. ದಯವಿಟ್ಟು ಆ ಚಿಕ್ಕ ಮಗಳಿಗೂ ಹಾಳು ಮಾಡಬೇಡಿ. ನಿಮಗೆ ಇದರಿಂದ ಯಾರಿದ್ದಾರೆ? ಮಧು ಬಂಗಾರಪ್ಪ ಇದ್ದಾರೆ, ಅಲ್ಲಿ ಎಜುಕೇಷನ್ ಡಾಕ್ಟರ್ ಸುಧಾಕರ್ ಇದ್ದಾರೆ. ಇವರಿಂದ ಯಾರು? DCM CM ಇದ್ದಾರೆ. ಶಾಲಾ ಮಕ್ಕಳ ಪ್ರವಾಸಕ್ಕೆ ಸರ್ಕಾರಿ ಬಸ್ಗಳಿಲ್ಲ ಅಂತ ಹೇಳಿದ ಸರ್ಕಾರ, ಅದೇ ಈಗ ತೆಲಂಗಾಣದಲ್ಲಿ MLAಗಳನ್ನ ರೆಸಾರ್ಟ್ಗೆ ಶಿಫ್ಟ್ ಮಾಡೋದಕ್ಕೆ 3-4 ಬಸ್ ಬುಕ್ ಮಾಡಿದೆ. ಇದ್ರ ಬಗ್ಗೆ ಏನು ಅನ್ಸುತ್ತೆ? ಈಗ ನೋಡಿ, ನಮ್ಮ ಕರ್ನಾಟಕ ದುಡ್ಡು 2-3 ಕೋಟಿ ದುಡ್ಡನ್ನು ಕರ್ನಾಟಕದಿಂದ ಬಾಸ್ಕೊಂಡು ಹೋಗಿ ತೆಲಂಗಾಣದಲ್ಲಿ ಖರ್ಚು ಮಾಡಿ ಅಲ್ಲಿ ಅಧಿಕಾರಕ್ಕೆ ಬಂದಿದ್ದಾರೆ ಸ್ವಾಮಿ ಅವರು. ಇಲ್ಲಾಂದರೆ ಅದೇ ಅಧಿಕಾರ ಬರೋರಲ್ಲ. ಅದಕ್ಕೋಸ್ಕರ ಈಗ ಅಲ್ಲಿ ಏನನ್ನ ಸರ್ಕಾರ ಬೀಳೋ ಹಂತದಲ್ಲಿ ಇದೆ. ಅದಕ್ಕೋಸ್ಕರ ಎಲ್ಲರೂ ತಗೊಂಡೋಗಿ ಒಂದು ರೆಸಾರ್ಟ್ಲಿ ಹಾಕೋಕ್ಕೆ ಇಲ್ಲಿಂದ ಬಸ್ಗಳು ಬೇಕು ಅವ್ರಿಗೆ. ಬೇಕು ಅವ್ರಿಗೇನು ಜನಗಳನ್ನ ಇಲ್ಲಿಂದ ಕರ್ನಾಟಕ ಜನಗಳ ಅನುಕೂಲ ಮುಖ್ಯ ಅಲ್ಲ ಅವ್ರಿಗೆ, ಆ ರಾಜ್ಯದ ಜನಗಳ ಅನುಕೂಲ ಮುಖ್ಯ ಅವ್ರಿಗೆ. ಯಾಕಂದರೆ ಅಲ್ಲಿ ಲೂಟಿ ಹೊಡಿಬೇಕು, ಕೋಟಿಗಟ್ಟಲೆ ಲೂಟಿ ಹೊಡಿಬೇಕು ಅನ್ನೋ ಒಂದು ಉದ್ದೇಶ ಅಷ್ಟೇ ಇವರಿಗೆ. ಇಲ್ಲಿ ಜನ ಏನಾಗಿದ್ರೂ ಪರವಾಗಿಲ್ಲ, ಅವ್ರಿಗೆ ಚಿಂತೆನೇ ಇಲ್ಲ ಅವ್ರಿಗೆ. ಕರ್ನಾಟಕ ಜನ ಏನು ಸಾತ್ರ ಚಿಂತೆ ಇಲ್ಲ. ಇಲ್ಲದ ನೀರು ಅಷ್ಟು ಬಿಡ್ತಾ ಇದ್ರಾ? ಕನ್ನಂಬಾಡಿ ಕಟ್ಟ ನೀರು ಅಷ್ಟು ಬಿಡ್ತಾ ಇದ್ರ? ಕಾವೇರಿ ನೀರು ಹೇಳಿ, KRS ನೀರು ಬಿಡ್ತಾ ಇದ್ರ? ಅದಕ್ಕೆ ಇಲ್ಲಿನ ಜನಗಳದು ಅವ್ರಿಗೆ ಮೂಲಭೂತ ಸೌಕರ್ಯ ಕೊಡೋದಲ್ಲಿ ಸರ್ಕಾರ ಎಲ್ಲ ಮಟ್ಟದಲ್ಲಿ ವೈಫಲ್ಯ ಅಂದರೆ ಅಟ್ಟರ್ ಫೈಲ್ಯೂರ್. ಅದಕ್ಕೋಸ್ಕರ ಇಲ್ಲಿ ಜನಗಳು ಈಗ ಓದೋ ಹುಡುಗರೆಲ್ಲ ಬಸ್ಲಿ ಅಂತ ಒದ್ದಾಡ್ಕೊಂಡು ಹೋಗ್ತಾ ಇದ್ದಾರೆ. ಅಂಥ ಮಕ್ಕಳಿಗೆ ನೀವು ಬಸ್ಗಳನ್ನು ಹಾಕಿ ಅವ್ರು ಹೋಗೋದು ಅನುಕೂಲ ಮಾಡಿಕೊಡೋ ಬಿಟ್ಟು ನೀವು ಇಲ್ಲಿಂದ ದುಡ್ಡು ಬಸ್ಗಳು ತಗೊಂಡು ತೆಲಂಗಾಣ ಬಿಟ್ಟರೆ ಏನಪ್ಪ ಲಾಭ? ನಿನ್ನ ಸರ್ಕಾರ ಇರ್ಬೋದಲ್ಲಿ, ಆದರೆ ನೀವು ಅಲ್ಲಿ ಅಡ್ಮಿನಿಸ್ಟ್ರೇಷನ್ ಮಾಡ್ತಾ ಇದ್ದೀರಾ. ಬಟ್ ನೀವಿದ್ದೀರಾ? ನೀವು ಸಿದ್ದರಾಮಯ್ಯನವರೇ, ನೀವು ಕರ್ನಾಟಕ ಮುಖ್ಯಮಂತ್ರಿನ ಇಲ್ಲ ತೆಲಂಗಾಣಕ್ಕೂ ಮುಖ್ಯಮಂತ್ರಿ ನೀನು? ಅದು ಫಸ್ಟ್ ಹೇಳಪ್ಪ. ಯಾಕಂದರೆ ಪಾಪ ಕರ್ನಾಟಕದ ಇದು ಇಡೀ ಭಾರತ ದೇಶದ ಸೌಲಭ್ಯ ಇದೆಯಲ್ಲ, ಸಂಪತ್ತು ಯಾರಿಗೋ ಕೊಡಿಸ್ತೀನಿ ಅಂತ ಹೇಳಿದೆಯಲ್ಲ, ಆವಾಗ ನೀನು ಒಂದು ರಾಜ್ಯಕ್ಕೆ ಮುಖ್ಯಮಂತ್ರಿ ಆಗಿದೆಯಾ? ಇಡೀ ಎಲ್ಲ ರಾಜ್ಯಕ್ಕೆ ಮುಖ್ಯಮಂತ್ರಿ ಅದು ಜನ ಪಾಪ ಅದು ತುಂಬ ಕಾತರದಿಂದ ನೋಡ್ತಾ ಇದ್ದಾರೆ. ಅದ್ರ ಬಗ್ಗೆ ನೀನು ಸ್ವಲ್ಪ ವಿವರಣೆ ಕೊಟ್ಬಿಟ್ರೆ ಒಳ್ಳೇದಪ್ಪ ಅಂತ ಹೇಳಿದ್ದಾರೆ. ನಾವು ಒಂದು 2-3 ತಿಂಗಳ ಹಿಂದೆ ಕೇಳಿದ್ವಿ, ಬಸ್ಸೆಲ್ಲ ಮಹಿಳೆಯರಿಗೆ ಫ್ರೀ ಬಿಟ್ಟಿದ್ದಕ್ಕೆ ಶಕ್ತಿ ಯೋಜನೆ ಭಾಳ ಲಾಭ ತಂದು ಕೊಟ್ಟಿದೆ, 100 ಕೋಟಿ ಲಾಭ ಬಂದಿದೆ ಅಂತ ಹೇಳಿದರು. ಆದರೆ ಈಗ ನಿನ್ನೆ ನ್ಯೂಸ್ ಬರ್ತಾ ಇದೆ, ಆಗಲೇ ಶಕ್ತಿ ಯೋಜನೆಗೆ ಅಂತ ಮೀಸಲಿಟ್ಟಿದ್ದ 90% ದುಡ್ಡು ಖಾಲಿಯಾಗೋಗಿದೆ ಅಂತ. ಏನನ್ಸುತ್ತೆ ಇದ್ರ ಬಗ್ಗೆ? ಶಕ್ತಿ ಯೋಜನೆ ಇದು ಬರೀ ಜನಗಳೇ ಹೆಂಗಸರು ಓಟ್ ಪಡ್ಕೊಂಡು ಅಧಿಕಾರ ಬರಬೇಕಂತ ಒಂದು ಮೈನ್ ಅಜೆಂಡಾ ಅವ್ರದ್ದು ಅಷ್ಟೇ ವಿನಾ ಅವರಿಗೆ ಯಾವ ಸೌಕರ್ಯ ಶಕ್ತಿ ಯೋಜನೆ ಅಟ್ಟರ್ ಫೈಲ್ಯೂರ್. ಈಗ KSRTC ಆಗಲಿ BMTC ಡ್ರೈವರ್ಗಳಿಗೆ ಕಂಡಕ್ಟರ್ಗಳಿಗೆ ಸಂಬಳ ಕೊಡೋಕ್ಕೆ ದುಡ್ಡಿಲ್ಲ ಅವ್ರ ಹತ್ರ. ಆ ದುಡ್ಡೆಲ್ಲ ಲೂಟಿ ಮಾಡಿಬಿಟ್ಟಿದ್ದಾರೆ. ಆಮೇಲೆ ಈಗೇನೇನು ಮಾಡಿದ್ದಾರೆ, ಶಕ್ತಿ ಯೋಜನೆ ಅಟ್ಟರ್ ಫೈಲ್ಯೂರ್. ಬಸ್ಗಳೇ ಸರಿಯಾಗಿ ಬಿಡ್ತಾ ಇಲ್ಲ, ಜನಗಳು ಎಲ್ಲಿಂದ ಹೆಂಗಸರು ಟ್ರಾವೆಲ್ ಮಾಡೋದು. ಶಕ್ತಿ ಯೋಜನೆ ಯಾವಾಗ ನೀವು ಸಕ್ಸಸ್ ಆಗಿದೆ ಹೇಳ್ಕೊಳಕ್ಕೆ ನೀವು ಎಲ್ಲಿ ನಾಚಿಕೆ ಆಗ್ತದೆ? ಸಕ್ಸಸ್ ಎಲ್ಲಿದೆ? ಎಲ್ಲಿ ಹೋದ್ರೂ ಇಡೀ ನನ್ನ ಯೋಜನೆಗಳೆಲ್ಲ ಒಳ್ಳೆ ಸಕ್ಸಸ್ ಆಗಿದೆ ಅಂತ ಹೇಳ್ಕೊಂಬರ್ತೇ ಇಲ್ಲಪ್ಪ. ಶಕ್ತಿ ನುಡಿದಂತೆ ನಡೆದ ಸರ್ಕಾರ ಅಂತ ಹೇಳ್ದೆ. ಈಗ ನೀನು ಶಕ್ತಿ ಎಲ್ಲಿದೆ, ಯಾವ ಮಟ್ಟದಲ್ಲಿ ಇದೆ ಹೇಳಿ? ಸ್ವಲ್ಪ ಜನಕ್ಕೆ ತಿಳಿಸಲಿ, ಹೇಳಬೇಕು ನೀವು. ರಾಮಲಿಂಗಾರೆಡ್ಡಿಗೆ ಹೇಳಿದ್ರೆ ಎಲ್ಲೋ ನಾವು KSRT ಡ್ರೈವರ್ ಬಸ್ಗಳು BMT ಅವ್ರಿಗೇನು ಸಂಬಳ ಕೊಡ್ತಾ ಇದ್ದೀವಿ
ಅವ್ರ ಸಂಬಳನೇ ಬರ್ತಾ ಇಲ್ಲ ಅಂತ ಅವ್ರು ಹೇಳ್ತಾ ಇದ್ದಾರೆ. ನಾವು ಎನ್ಕ್ವೈರಿ ಮಾಡಿದ್ವಿ, KSRT ಡ್ರೈವರ್ಸು BMTC ಡ್ರೈವರ್ ಕಂಡಕ್ಟರ್ಗೆ ಎನ್ಕ್ವೈರಿ ಮಾಡಿದ್ರೆ ಸ್ವಾಮಿ ಸಂಬಳನೇ ಬರ್ತಾ ಇಲ್ಲ ಸ್ವಾಮಿ, ಏನು ನಾವು ಜೀವನ ಮಾಡೋದು ಹೇಳಿ ಅನ್ನೋ ಮಟ್ಟದಲ್ಲಿ ಅವ್ರು ಇರುವಾಗ ನಿನ್ನೆ ಶಕ್ತಿ ಯೋಜನೆ ಇಟ್ಕೊಂಡು ಏನಪ್ಪ ಮಾಡಬೇಕು, ಆ ಶಕ್ತಿ ಯೋಜನೆ ಇಟ್ಕೊಂಡು ಸೋನಿಯಾ ಗಾಂಧಿ ಮನೆಯಲ್ಲಿ ಇಟ್ಬಿಟ್ಟು ಬಂದುಬಿಡಪ್ಪ ಅಂತ ಹೇಳ್ತಾ ಇದ್ದೀನಿ ನಾನು. ನಿಮ್ಮ ಶಕ್ತಿ ಯೋಜನೆ ನಮ್ಮ ಕರ್ನಾಟಕ ಬೇಕಾಗಿಲ್ಲ. ಅಲ್ಲ, 100 ಕೋಟಿ ಲಾಭ ಮಾಡಿದರೆ ಡಿಪಾರ್ಟ್ಮೆಂಟು ಹೆಂಗೆ ಅನುದಾನ ಹೆಂಗೆ 90% ಖಾಲಿ ಆಗುತ್ತೆ? ನೋಡಿ, ಅನುದಾನ ಬಗ್ಗೆಯಲ್ಲಿ ಎಲ್ಲ ಲೂಟಿ ಹೊಡಿಬಿಟ್ಟಿದ್ದಾರೆ. ಯಾವ ಇದರಲ್ಲೂ ದುಡ್ಡಿಲ್ಲ ಅಲ್ಲಿ. ಲೂಟಿ ಹೊಡೆದ ಮೇಲೆ ಅನುದಾನ ಅಂತ ಯಾರು ಕೊಡ್ತಾರೆ? ಅನುದಾನ ಯಾರಿಗೆ? ಯಾವ MLAಗಳು ಕೊಟ್ಟಿದ್ದಾರೆ ಅನುದಾನ ಕೇಳಿ? ಯಾವುದಾನ MLAಗಳನ್ನ ಅನುದಾನ ಕೊಟ್ಟಿದೆ ಇಲ್ಲಿವರೆಗೆ? ಶಕ್ತಿ ಯೋಜನೆಗೆ ಅಂತ ಇಟ್ಟಿದ್ದು ಖಾಲಿ ಆಗಿದೆ ಅಂತಾರೆ. ಹೌದಾ? ಶಕ್ತಿ ಇಟ್ಟಿದ್ದು ಖಾಲಿ ಆಗಿದೆ ಅಂದರೆ ಲಾಭ ಎಲ್ಲೋಯ್ತು? ಲಾಭ ಇಲ್ಲ ಅಂದರೆ ಎಲ್ಲದು ಲೂಟಿ ಮಾಡಿಕೊಂಡು ನೆಕ್ಸ್ಟ್ MP ಎಲೆಕ್ಷನ್ ಖರ್ಚು ಮಾಡೋಕ್ಕೆ ಎಲ್ಲೋ ಒಂದು ಕಡೆ ಬಚ್ಚಿಡ್ತಾ ಇದ್ದಾರೆ ಅವರು. ಅಷ್ಟೇ ಇದು ಮಾಡ್ತಾ ಇರೋದು. MP ಎಲೆಕ್ಷನ್ ಬಚ್ಚಿಡ್ತಾ ಇದ್ದಾರೆ, ಇದು ಅಷ್ಟೇ ಇದು ಮಾಡ್ತಾ ಇರೋದು ಅವರು. ಇನ್ಯಾವುದು ಲಾಭ ಇಲ್ಲ, ರಸ ಇಲ್ಲ. ಈಗ ಬರ ಅಂತ ಬಂದಿದ ಮೇಲೆ ಕರ್ನಾಟಕದಲ್ಲಿ ಆ ಬರ ನೋಡೋದು ಬಿಟ್ಟು ತೆಲಂಗಾಣಕ್ಕೆ ಹೋಗಿ 2,000 ಕೋಟಿ ಇಲ್ಲಿಂದ ಖರ್ಚು ಮಾಡಿದಲ್ಪ, ಅದೇ ಬರ ದುಡ್ಡು ಇಲ್ಲಿ ಹಾಕಿದರೆ ಜನ ಸಂತೋಷ ಪಡ್ತಾ ಇದ್ದಲ್ವ? ಒಳ್ಳೆ ಸರ್ಕಾರಪ್ಪ, ನಾವು ನುಡಿದಂತೆ ನಡೆದಿಯಪ್ಪ ಅಂತ ಹೇಳ್ಕೊಳ್ತಾ ಇದ್ರಲ್ಲ ನಿನಗೆ. ಅದು ಈಗ ಹೋಗಿ ಮೋದಿ ಅವ್ರು ಕೊಟ್ಟಿಲ್ಲ ಅಂತ ರಾಂಗ್ ಮೆಸೇಜ್ ಯಾಕಪ್ಪ ಜನಗಳಿಗೆ ತಲುಪಿಸ್ತಾ ಇದ್ದೆ ನೀನು? ಈಗ MP ಎಲೆಕ್ಷನ್ಗೆ ಕಾಂಗ್ರೆಸ್ ಅವರು ಜನಗಳ ಹತ್ರದಿಂದ ಚಂದ ವಸೂಲು ಮಾಡ್ತಾರಂತೆ, ಅಂದರೆ 138 ಕೊಡಬೇಕಂತೆ ಅವರಿಗೆ. ಇದ್ರ ಬಗ್ಗೆ ಏನು ಅನ್ಸುತ್ತೆ ನಿಮಗೆ? ಇದು ಒಂದು ಏನಂದರೆ, ಅದು ಯಾಕೆ ಒಂದು ಕಲೆಕ್ಷನ್ ಮಾಡೋದು ಗೊತ್ತಾ? ಅವರು ಆ ಜನಗಳಿಗೆ ದಾರಿ ತಪ್ಪಿಸ್ತಾರೆ. ನೆಕ್ಸ್ಟ್ ನಾವು ಅಧಿಕಾರಕ್ಕೆ ಬಂದರೆ ನಿಮ್ಗೇನ ಒಳ್ಳೆ ಪೋಸ್ಟ್ಗಳು ಕೊಡ್ತೀವಿ, ಇಲ್ಲ ಏನನ್ನ ಕೊಡ್ತೀವಿ ನಿಮಗೆ ಅನ್ನೋ ಆಸೆ ತೋರ್ಸೋಕ್ಕೆ ಅದು ಒಂದು ಸ್ಕೀಮ್ ಅಂತ ಬಿಟ್ಟಿದ್ದಾರೆ. ಅದು ಆ ಸ್ಕೀಮು ಬೇಕಾಬಿಟ್ಟಿ ಸ್ಕೀಮ್ ಬಿಟ್ಟಿರೋದು. ಅದು ಜನಗಳಿಗೆ ಏನಂತ ಅಟ್ರಾಕ್ಟ್ ಮಾಡಬೇಕು, ಜನಕ್ಕೆ ಅಟ್ರಾಕ್ಟ್ ಮಾಡಿ ಅಲ್ಲಿನೂ ಫುಲ್ ಮಾಡೋಣ. ಇಲ್ಲಿ ಕರ್ನಾಟಕದಲ್ಲಿ ಹೆಂಗೆ ಬಂದರು ಅದೇ ಥರ ಡೈವರ್ಟ್ ಮಾಡಬೇಕು ಮೈಂಡ್ ಅನ್ನೋದು ಒಂದು ಉದ್ದೇಶದಿಂದ ಈ ಒಂದು ಜನಗಳಿಗೆ ಹೇಳ್ತಾ ಇದ್ದಾರೆ. ಭಾಳಷ್ಟು ಜನ ಏನು ಹೇಳ್ತಾರೆ ಅಂದರೆ, ಅವ್ರ ಹತ್ರ ಇರೋ ಬ್ಲ್ಯಾಕ್ ಮನಿನ ವೈಟಿಗೆ ಕನ್ವರ್ಟ್ ಮಾಡೋದಕ್ಕೆ ಈ ಥರ ಜನಗಳ ಹತ್ರದಿಂದ ಚಂದ ತೊಗೊಂಡು ಆಮೇಲೆ ಬ್ಲ್ಯಾಕ್ ಮನಿನ ವೈಟ್ ಮಾಡಿ ಇದೆಲ್ಲ ಎಲ್ಲಿಂದ ಬಂತು ಅಂದರೆ ಜನಗಳು ಕೊಟ್ಟಿದ್ದು ಅಂತ ಹೇಳ್ಬಿಡ್ತಾರೆ ಅಂತ ಹೇಳ್ತಾ ಇದ್ದಾರೆ. ಇದು ನಿಮಗೆ ಕರೆಕ್ಟ್ ಅನ್ಸುತ್ತಾ? ಇದು ತಪ್ಪುದು. ಇವರ ಬ್ಲ್ಯಾಕ್ ಮನಿ ಎಲ್ಲ ಏನಾಗಿದೆ ಗೊತ್ತಾ? ಆಲ್ರೆಡಿ ಬ್ಲ್ಯಾಕ್ ಮನಿ ಈ ನಮ್ಮ ಕರ್ನಾಟಕದ DCM ಇದ್ದಾರಲ್ಲ, DCM ಮುಖಾಂತರ ವೈಟ್ ಮನಿ ಮಾಡ್ಕೊಂಡು ಬಿಟ್ಟಿದ್ದಾರೆ. ಇದು ಏನಂದರೆ, ಈ ಥರ ಒಂದು ಏನು ಉತ್ತರ ಕೊಟ್ಟರೆ ಇದ್ರೆ, ಓ ಪರವಾಗಿಲ್ಲಪ್ಪ, ನಮ್ಮ ಅಮೌಂಟೆಲ್ಲ ಏನಿಲ್ಲ, ಇಲ್ಲಿ ಬ್ಲ್ಯಾಕ್ ಮನಿ ಎಲ್ಲ ವೈಟ್ ಮನಿ ಮಾಡ್ಕೊಂಡಿದ್ದಾರೆ ಅನ್ನೋದಕ್ಕೆ ಇದೊಂದು ಉದಾಹರಣೆ ಕೊಡಬೇಕು ಅಷ್ಟೇ. ಅವರು ಜನಗಳಿಂದ ಈ ಥರ ದುಡ್ಡು ಕೊಟ್ಟಿದ್ದಾರೆ ಅಂತ ಉದಾಹರಣೆ ಕೊಡಬೇಕು. ಆದರೆ ಈ ಬ್ಲ್ಯಾಕ್ ಮನಿ DCM ಮುಖಾಂತರ ಆಲ್ರೆಡಿ ವೈಟ್ ಮನಿ ಆಗೋಯಿತು. ಅದಕ್ಕೆ ನಿಮ್ಮ DCM ಅವ್ರ ಪರವಾಗಿ ಎಲ್ಲ ಕಡೆನೂ ಮಿಂಚ್ತಾ ಇದ್ದಾರೆ ಅವರು. ಯಾವ ಥರ ಮಿಂಚಿಂಗ್ ಅಂತ ಸ್ಟಾರ್ ಮಿಂಚಿಂಗ್ ಆ ಥರ ಮಾಡ್ತಾಯಿದ್ದಾರೆ ಅವರು. ಅಂದರೆ ಈ ವ್ಯಕ್ತಿ ಯಾವ ಅಧಿಕಾರ ಬರೋಕ್ಕೂ ಲಾಯಕ್ಕಿಲ್ಲ, ನಾಲಾಯಕ್ಕು. ಯಾಕಂದರೆ ಅಡ್ಮಿಷನ್ ಕೊಡೋರು ಭಾಳ ಒಳ್ಳೆಯ ವ್ಯಕ್ತಿಗಳಾಗಿರಬೇಕು, ಒಳ್ಳೆ ಜೆಂಟಲ್ಮ್ಯಾನು, ಒಳ್ಳೆ ವಿದ್ಯಾವಂತರಾಗಿ ಇರಬೇಕು ಅಂಥವ್ರು ವಿದ್ಯಾವಂತ. ಈ ಗ್ಯಾಂಗ್ ಈ ಬ್ಯಾಕ್ಗ್ರೌಂಡ್ ಯಾವ ಬ್ಯಾಕ್ಗ್ರೌಂಡು ಇವನು ಹೋಗಿ ಏನು ಅಡ್ಮಿಷನ್ ಕೊಡು, ಅದಕ್ಕೆ ಕಾಂಗ್ರೆಸ್ ಅವರು ಇವ್ರಿಗೆ ಇಟ್ಕೊಂಡು ಬ್ಲ್ಯಾಕ್ ಮನಿ ವೈಟ್ ಮನಿ ಎಲ್ಲ ಮಾಡ್ಕೊಂಡು ಹೋಗ್ತಾ ಇದ್ದಾರೆ.